ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ಇವತ್ತು ಬೆಳಗ್ಗೆನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ವ್ಲಾಗ್ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ಬೆಳಗ್ಗೆನೇ ನಾನು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಸ್ನಾನಕ್ಕೆ ಹೋಗಿ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೆಗೆದು ಅದನ್ನೆಲ್ಲ ತೊಳೆದು ಮತ್ತು ದೇವರ ಫೋಟೋನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವರು ಸಾಮಾನುಗಳ್ನ ನಾನು ತೊಳೆಯೋದಕ್ಕೆ ಅಂತ ಈ ಲೆಮನ್ ಸಾಲ್ಟ್ ಬರುತ್ತೆ ಗೊತ್ತಾ ನಿಮಗೆ? ಆ ಲೆಮನ್ ಸಾಲ್ಟನ್ನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ದೇವ್ರ ಸಾಮಾನುಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಆ ಲೆಮನ್ ಸಾಲ್ಟನ್ನು ಅದಕ್ಕೆ ಹಾಕ್ಕೊಂಡು ಕರ್ಗೋಕೆ ಬಿಡಬೇಕು. ಆ ಕರ್ಗಿದ ನಂತರ ಈ ದೇವ್ರ ಸಾಮಾನೆಲ್ಲ ಅದಕ್ಕೆ ಹಾಕ್ಕೊಂಡು ಎಲ್ಲ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಎಲ್ಲ ಕಲೆ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ, ಹಾಗೆ ಹೊಳೆಯುತ್ತೆ. ದೇವ್ರ ಸಾಮಾನೆಲ್ಲ ಒಂದು ಸ್ವಲ್ಪನೂ ಉಜ್ಜಬೇಕು ಅನ್ನೋದು ಏನೂ ಇಲ್ಲ. ಸುಲಭವಾದ ಟಿಪ್ಸ್ ಇದು. ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ. ಯಾವುದು ಕೂಡ ಏನು ಕರೆ ಅನ್ನೋದು ಇರೋದಿಲ್ಲ, ಎಲ್ಲ ಕ್ಲೀನ್ ಆಗುತ್ತೆ, ಹೊಳೆಯುತ್ತೆ ಕೂಡ. ತಾಮ್ರ ಮತ್ತು ಹಿತ್ತಾಳೆ ಎಲ್ಲ ಕ್ಲೀನಾಗಿ ಹೊಳೆಯುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದನ್ನೆಲ್ಲ ಆದ ನಂತರ ಮತ್ತೆ ನೀವು ಬೇಕಾದರೆ ಸೋಪಿನ ಪುಡಿನಲ್ಲಿ ಮತ್ತೆ ತೊಳ್ಕೊಂಡ್ರೆ ಮುಗೀತು. ಏನಿಲ್ಲ, ಚೆನ್ನಾಗಿ ಹಾಗೇ ಇರುತ್ತೆ. ಕರೆ ಒಂದು ಸ್ವಲ್ಪನೂ ಉಳ್ಕೊಳ್ಳೋದಿಲ್ಲ. ಮತ್ತು ಅದು ಒಂದು ವಾರದವರೆಗೂ ಹಾಗೆ ಇರುತ್ತೆ, ಏನೂ ಕರೆ ಬರೋದಿಲ್ಲ ಮತ್ತು ಕಪ್ಪಾಗೋದು ಇಲ್ಲ ಕೂಡ. ಒಂದು ಸಲ ಟ್ರೈ ಮಾಡಿ ನೀವು ಮನೆಗೆ ತಂದು. ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ಒರೆಸಾಯಿತು. ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹಾಗೆ ಸಾಯಿಬಾಬಂದು ವಿಗ್ರಹ ಇದೆ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ಈ ಕೆಳಗೆ ನಾನು ಗಂಗೆನ ಇಡ್ತೀನಿ. ಹಾಗಾಗಿ ಆ ಗಂಗೆ ಏನು ಚೊಂಬನ್ನು ಇಡ್ತೀನಿ, ಅದಕ್ಕೆ ಈ ಥರ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಈ ಗಂಗೆದ ಚೊಂಬಿಡ್ತೀನಿ. ಅದಾದ ನಂತರ ಮುಂದ್ಗಡೆ ದೇವ್ರ ಮುಂದ್ಗಡೆ ಹೀಗೆ ಸಿಂಪಲಾಗಿ ಡೈಲಿ ಒಂದೊಂದು ರಂಗೋಲಿ ಹಾಕ್ತೀನಿ. ನೋಡಿ, ಇವತ್ತು ಸಿಂಪಲಾಗಿ ಹಾಕ್ತಾಯಿದ್ದೀನಿ. ಈ ಪ್ರತಿಯೊಂದು ಸಲಿನೂ ಕೂಡ ಬೇರೆ ಬೇರೆ ಥರ ರಂಗೋಲಿಗಳನ್ನ ಹಾಕ್ಕೊತೀನಿ. ಹಾಗೆ ಪ್ರತಿ ವಾರಕ್ಕೂ ಸಂಬಂಧಪಟ್ಟಿದ್ದಂಗೆ ಹಾಕ್ತಾನೆ ಇರ್ತೀನಿ. ಆದರೆ ಒಂದೊಂದು ಸಲ ಡಿಫ್ರೆಂಟಾಗಿ ಹಾಕೋಣ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಟಾಯಿತು. ಹಾಗೆ ಬತ್ತಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಎಲ್ಲ ಫೋಟೋಗಳಿಗೆಲ್ಲ ಹೂವು ಮುಡಿಸ್ಕೊಂಡು ಎಲ್ಲ ಕಡೆನೂ ಕ್ಲೀನಾಗಿ ಹೂವು ಮುಡಿಸ್ಕೊತಾ ಇದ್ದೀನಿ. ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ. ಆದರೆ ದೇವ್ರ ಮನೆ ಇಲ್ಲ ಇಲ್ಲಿ ಸಪ್ರೇಟು. ಇದು ಭೋಗ್ಯ ಹಾಕ್ಸ್ಕೊಂಡಿರೋದ್ರಿಂದ, ಲೀಸ್ಗೆ ಹಾಕ್ಸ್ಕೊಂಡಿರೋದ್ರಿಂದ ಇಲ್ಲಿ ದೇವ್ರ ಮನೆ ಅನ್ನೋದು ಏನೂ ಇಲ್ಲ, ಚಿಕ್ಕ ಮನೆ. ಚೆನ್ನಾಗಿರೋ ಮನೆಗಳು ಸಿಗುತ್ತೆ, ಆದರೆ ಇಲ್ಲಿ ಜನ ಅಕ್ಕಪಕ್ಕ ಜನ ಇದ್ದಾರೆ ಅಂತ ಇಲ್ಲೇ ಹಾಕಿಸ್ಕೊಂಡ್ವಿ. ಹೊರಗಡೆ ಬೇರೆ ಕಡೆ ಚೆನ್ನಾಗಿರೋ ಮನೆ, RCC ಮನೆಯೇ ಚೆನ್ನಾಗಿರೋದು ಸಿಗುತ್ತೆ 3 ಲಕ್ಷಕ್ಕೆಲ್ಲ. ಆದರೆ ಇದರಲ್ಲಿ RCC ಎಲ್ಲ ಸೀಟ್ ಮನೆ ಇದು. ಹಾಗಾಗಿ ಇರೋದ್ರಲ್ಲೇ ಅಡುಗೆ ಮನೆಯಲ್ಲೇ ಸಪ್ರೇಟಾಗಿ ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ಇದಕ್ಕೆ ದೇವ್ರ ಮನೆಗೆ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈಗೆಲ್ಲ ಹೂವು ಎಲ್ಲ ಮುಡ್ಸಾಯಿತು. ಹಾಗೆ ಬಾಳೆಹಣ್ಣಿಟ್ಟು ದೇವ್ರ ದೀಪ ಹಚ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಹೊಸಬ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ಕೂಡ ನನ್ನ ಬ್ಲಾಗಲ್ಲಿ ಒಳ್ಳೆ ವ್ಲಾಗ್ಗಳು ಬರುತ್ತೆ, ನೀವು ನೋಡ್ಬೋದು. ಒಳ್ಳೆ ವ್ಲಾಗ್ನ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬಹುದು. ಈಗ ಹೊರಗಡೆ ಎಲ್ಲ ಪೂಜೆ ಮಾಡಿ ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ದೇವಸ್ಥಾನ ಇದೆ, ಹೊರಗಡೆ ಕಾಣುತ್ತೆ, ಚಾಮುಂಡೇಶ್ವರಿ ದೇವಸ್ಥಾನ. ಅದಕ್ಕೂ ಕೂಡ ನಾನು ಪೂಜೆ ಮಾಡ್ತೀನಿ. ಡೈಲಿ ಪೂಜೆ ಮಾಡುವಾಗೆಲ್ಲ ಅಲ್ಲಿಗೂ ಪೂಜೆ ಮಾಡಿಕೊಂಡು, ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಡೈಲಿ ನಾನು ಕೂಡ ಚಾಮುಂಡೇಶ್ವರಿಗೆ ಪೂಜೆ ಮಾಡಿದಾಗೆಲ್ಲ ಅಲ್ಲಿಗೂ ಕೂಡ ಪೂಜೆ ಮಾಡ್ತೀನಿ. ಹಾಗೆ ಸೂರ್ಯದೇವರಿಗೂ ನಮಸ್ಕಾರ ಮಾಡ್ಕೊಬೇಕು. ಎಲ್ಲರೂ ಕೂಡ ಇದನ್ನು ರೂಢಿ ಮಾಡ್ಕೊಳ್ಳಿ, ಒಳ್ಳೆಯದು. ಹಾಗೆ ಎಲ್ಲ ಪೂಜೆ ಆದಮೇಲೆ ನಾನು ಒಳಗಡೆ ಬಂದೆ. ಹಳೆ ವಿಡಿಯೋಗಳನ್ನ ಕೂಡ ಸ್ವಲ್ಪ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ಒಂದು ವ್ಯೂನ ಹೀಗೆ ತೋರಿಸ್ತಾ ಇದ್ದೀನಿ. ನನಗೆ ಪೂಜೆ ಸಪ್ರೇಟಾಗಿ ದೇವ್ರ ಮನೆ ಇದ್ದರೆ ತುಂಬ ತೃಪ್ತಿಯಾಗಿ ಪೂಜೆ ಮಾಡ್ಬೋದು. ಈ ಥರ ಇದ್ದಾಗ ಅಷ್ಟು ತೃಪ್ತಿ ಅನಿಸಲ್ಲ ನನಗೆ. ನೋಡಿ, ಎಷ್ಟು ಚೆನ್ನಾಗೆಲ್ಲ ಪೂಜೆ ಮಾಡಿ ಮುಗಿಸಿದ್ದೀನಿ. ಈಗ ನಾನು ತಿಂಡಿಗೆ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಆಲ್ ಸ್ಪೈಸಸ್ ಹಾಕ್ಕೊಂಡು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಅದು ಡ್ರೈ ಆಗೋ ಥರ ಫ್ರೈ ಮಾಡ್ಕೊಬೇಕು ಮೆಂತ್ಯ ಸೊಪ್ಪನ್ನು. ಅದಕ್ಕೇ ನಾನು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಇದಾದ ನಂತರ ಎಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಆದಮೇಲೆ ಪುದೀನ ಕೂಡ ಇಟ್ಕೊಂಡಿದ್ದೆ, ಒಂದು ಹಿಡಿಯಷ್ಟು ಪುದೀನ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಮನೇಲಿ ಕಾಳು ತಂದಿದ್ರು, ತೊಗರಿಕಾಳು, ಹಸಿ ತೊಗರಿಕಾಳು, ಅದನ್ನು ಕೂಡ ಒಂದು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇ ಒಂದು ಹಿಡಿಯಷ್ಟು ಕ್ಯಾರೆಟು, ಒಂದು ಹಿಡಿಯಷ್ಟು ಬೀನಿಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಸ್ವಲ್ಪನೇ ಹಾಕ್ಕೊಬೇಕು ತರಕಾರಿಗೆ ಹಿಡೀಲಿ ಅಂತ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈಗ ಇದಕ್ಕೇ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಹಾಗೆ 1 ಸ್ಪೂನಿಂದ ಅಥವಾ 2 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಇದೆ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಇಬ್ರಿಗೆ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಇದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟಾಗಿ ಬೇಯಬೇಕು. ಚೆನ್ನಾಗಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1.5 ಪಾವ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅಂದರೆ 1.5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಏನಾಗುತ್ತೆ ಅಂದರೆ ಎಲ್ಲ ತಳ ಹಿಡಿಯೋದಿಲ್ಲ, ಹಾಗೆ ಬಿಡಿಯಾಗಿ ಬರುತ್ತೆ. ಚೆನ್ನಾಗಿ ಎಲ್ಲ ಫ್ರೈ ಆದ ನಂತರ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಅಕ್ಕಿ ಹೇಗಿರುತ್ತೆ ಹಾಗೆ ಅದ್ರ ಮೇಲೆ ನೀವು ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಕೂಡ ಚೆನ್ನಾಗಿ ಆಗಿತ್ತು, ಚೆನ್ನಾಗಿ ಬಂದಿತ್ತು, ತಳ ಹಿಡ್ದಿರಲಿಲ್ಲ, ಚೆನ್ನಾಗಾಗಿತ್ತು. ಹಾಗೆ ರುಚಿ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈ ಪಲಾವ್ನ ಬೆಳಗ್ಗೆನೇ ಮಾಡಿಟ್ಟಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ನಾನು ತಿಂಡಿ ಕೂಡ ಮುಗಿಸ್ಕೊಂಡೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿತ್ತು, ಅನ್ನ ಕೂಡ ಚೆನ್ನಾಗಾಗಿತ್ತು. ನಾನು ಇಲ್ಲಿ ಸೊಸೈಟಿ ಅಕ್ಕಿನೇ ಬಳಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿತ್ತು. 2 ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಣ್ಣ ಕೇಕು ಕೂಡ ಇದೇ ಥರ ಮಾಡ್ಕೊಬೋದು, ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಮೊಸರು ಬಜ್ಜಿ ಜೊತೆಗೆ ನಾನು ಸರ್ವ್ ಮಾಡಿಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.